ಎಲ್ಲರಿಗೂ ನಮಸ್ತೆ. ನಾನಿವತ್ತು ಮಧುಬಾಲ ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೇನೆ. ಈಗ ತುಂಬ ಟ್ರೆಂಡಲ್ಲಿರೋ ಇದು ಬ್ಲೌಸು. ಇಲ್ಲಿ ನಾನು ಫ್ರಂಟ್ ಡೀಪು ಹಾಗೂ ಬ್ಯಾಕ್ ಕೂಡ 10 ಇಂಚ್ ಡೀಪ್ವರೆಗೆ ತೆಗೆದುಕೊಂಡಿದ್ದೇನೆ. ಇದು ನಾರ್ಮಲ್ ಡೀಪ್ ಆಗಿರುತ್ತೆ. ನೆಕ್ಸ್ಟ್ ನಾನು ಬ್ಯಾಕ್ ನೆಕ್ಕಲ್ಲಿ ಹೇಗೆ ಮಧುಬಾಲ ಕಟ್ ಮಾಡೋದನ್ನು ಕೂಡ ತೋರಿಸ್ತೇನೆ. ಇಲ್ಲಿ ನೋಡಿ, ಈಗ ಡಾಟ್ ಪಾಯಿಂಟ್ ಲೆಂತ್ ಮೊದಲಿಗೆ 15 ಇಂಚ್, ಹಾಗೆ ಡಾಟ್ ಪಾಯಿಂಟ್ 10 ಇಂಚ್. ನಾನು ಲೆಂತ್ ಯಾವಾಗಲೂ ಫ್ರಂಟಿಂದಲೇ ತೆಗೆದುಕೊಳ್ಳೋದು. ಫ್ರಂಟ್ ಲೆಂತ್ 15 ಇಂಚ್, ಹಾಗೆಯೇ ಡಾಟ್ ಪಾಯಿಂಟ್ 10 ಇಂಚ್. 10 ಇಂಚಿಗೆ ಒಂದು ಲೈನ್ ಎಳೆದುಕೊಳ್ಬೇಕು. ಇಲ್ಲಿ ನಾವು ಪ್ರಿನ್ಸಸ್ ಶೇಪ್ ಎಲ್ಲ ಕೊಡ್ತೇವೆ ನೋಡಿ. ನೆಕ್ಸ್ಟ್ 7.5 ಅಂದರೆ ನನ್ನದು ಶೋಲ್ಡರ್ 15 ಇಂಚ್, ಹಾಗೆಯೇ 1 ಇಂಚ್ ಡೌನ್. ನೆಕ್ ವಿಡ್ತ್ 2.75 ಅಂದರೆ 2.25 ಇಂಚ್ ತೆಗೆದುಕೊಳ್ಬೇಕು. ನಂತರ ನೆಕ್ ವಿಡ್ತ್ ಮತ್ತು ಶೋಲ್ಡರ್ ಡೌನ್ ಅನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಈಗ ಡಾಟ್ ವಿಡ್ತ್ 3.6 ಬರುತ್ತೆ, 10ನೇ ಭಾಗ. ಅದನ್ನು ನಾವು 1 ಪಾಯಿಂಟ್ ಕಡಿಮೆಯಲ್ಲಿ ಕೊಡಬೇಕು. ಆಗ ಟೈಟ್ ಆಗಿ ನಿಲ್ಲುತ್ತೆ ಬ್ಲೌಸ್. ಇಲ್ಲಿ ನೋಡಿ, ಕೆಳಗೆ 3/4 ಇಂಚು ಕಡಿಮೆ ಮಾಡಿಕೊಂಡು ಈಗ 2 ಪಾಯಿಂಟ್ನಷ್ಟು ಸ್ವಲ್ಪ ಡೌನ್ ಕೊಡಬೇಕು. ಇದು ಫ್ರಂಟ್ ಸ್ಟ್ರೇಟ್ ಆಗಿ ನಿಲ್ಲೋಕ್ಕೋಸ್ಕರ. ಇಲ್ಲಿ ನೋಡಿ, ಮೊದಲಿಗೆ ನಾನು ಶೋಲ್ಡರ್ ಮೈನಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಫ್ರಂಟ್ ಕ್ರಾಸ್ ಹತ್ತಿರ 4 ಇಂಚಿಗೆ ಡೌನ್ ಅಲ್ಲಿ ಪುನಃ 1/2 ಇಂಚಿನಷ್ಟು ಮೈನಸ್ ಮಾಡಿಕೊಂಡು ಅಲ್ಲಿಗೆ ಒಂದು ಲೈನ್ ಎಳೆದುಕೊಳ್ಬೇಕು. ಇದನ್ನು ಫ್ರಂಟ್ ಕ್ರಾಸ್ ಕೂಡ ಹೇಳ್ತೇವೆ. ನಂತರ ಈ ಲೈನ್ ಅನ್ನು ನಾವು ಜಾಯಿಂಟ್ ಮಾಡ್ಕೊಳ್ಳುವ. ಮತ್ತೆ ಇಲ್ಲಿಗೆ ನಾವು ಆರ್ಮೋಲ್ ಟಕ್ಸ್ ಕೊಡೋದು. ನಂತರ 6.5 ಇಂಚಿಗೆ ನಾನು ಆರ್ಮೋಲ್ ಲೆಂತ್ ತೆಗೆದುಕೊಂಡಿದ್ದೇನೆ. ಇದೇ ಚೆಸ್ಟ್ ಲೈನ್ ಕೂಡ ಆಗಿರುತ್ತೆ. ಚೆಸ್ಟ್ 35 ಅಪ್ಪರ್ ಚೆಸ್ಟ್ ಅಂದ್ರೆ 8.25 ಇಂಚು, 1/2 ಇಂಚು ಎಕ್ಸ್ಟ್ರಾ ತೆಗೆದುಕೊಳ್ಬೇಕು. ಇದು ಡಾಟಿಗೂ ಹೆಲ್ಪ್ ಆಗುತ್ತೆ, ಲೂಸಿಂಗ್ ಕೂಡ ಹೆಲ್ಪ್ ಆಗುತ್ತೆ. ಈಗ ನಾವು ಪ್ರಿನ್ಸಸ್ ಫಸ್ಟ್ ಲೈನ್ ಎಳೆದುಕೊಂಡು ನಂತರ ನಾವಿಲ್ಲೊಂದು ಡಾಟ್ ತೆಗೆದುಕೊಳ್ಬೇಕಾಗತ್ತೆ. ಆರ್ಮೋಲ್ ಡಾಟ್ ಇದು 3/4 ಇಂಚಿನಷ್ಟು ತೆಗೆದುಕೊಳ್ಬೇಕು. ಹಾಗೆ ಆರ್ಮೋಲ್ ಅದು ಲೆಂತ್, ಡಾಟಿನ ಲೆಂತ್ ಸೇಮ್ ಇರಬೇಕು, ಒಂದೇ ರೀತಿ ಇರಬೇಕು, ಹೆಚ್ಚು ಕಡಿಮೆ ಇರಬಾರ್ದು. ಯಾಕೆಂದ್ರೆ ಇದು ಜಾಯಿಂಟ್ ಮಾಡುವಾಗ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಹಾಗೆ ಇಲ್ಲಿ ನೋಡಿ, ನಾನು ಆರ್ಮೋಲ್ ಶೇಪ್ ಕೊಟ್ಟೆ. ಇಲ್ಲಿ ಆರ್ಮೋಲ್ 16.5 ಬರಬೇಕು, ಅಷ್ಟೇ ಬರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ, ಕಡಿಮೆ ಆಗಬಾರ್ದು. ನೋಡಿ, ಈ ತರ ಸೇಮ್ ಬೇಕು ಆರ್ಮೋಲ್ ಹತ್ತಿರ ಕೂಡ. ನೆಕ್ಸ್ಟ್ ನಾನು ಡಾಟ್ ವೇಸ್ಟ್ ಡಾಟ್ 3/4 ಇಂಚ್ ವರೆಗೆ ತೆಗೆದುಕೊಂಡಿದ್ದೇನೆ. ಇಲ್ಲಿ ನಮಗೆ ವೇಸ್ಟ್ 31 ಇಂಚ್. ಈಗ ನೋಡಿ, ನೀಟಾಗಿ ಶೇಪ್ ಕೊಡಬೇಕು. ಇದು ಕೂಡ ಹಾಗೆ ಲೆಂತ್ ಅನ್ನು ನಾವು ಅಳತೆ ಮಾಡಿಕೊಳ್ಬೇಕು. ಅಷ್ಟೇ ಈ ಸೈಡಲ್ಲಿ ಇರುವಷ್ಟೇ ಇನ್ನೊಂದು ಸೈಡ್ ಪ್ರಿನ್ಸಸ್ ಶೇಪ್ ಹತ್ತಿರ ಕೂಡ ಇರಬೇಕು. ನಾವು ಈಗ ಸರಿ ಮಾಡ್ಲಿಕ್ಕೆ ಆಗದಿದ್ರು ಕಟ್ಟಿಂಗ್ ಅಲ್ಲಿ ಕರೆಕ್ಟ್ ಮಾಡ್ಕೋಬೇಕು. ಡ್ರಾಫ್ಟಿಂಗ್ ಯಾವತ್ತು ಕಟ್ಟಿಂಗ್ ಅಲ್ಲಿ ಹೆಚ್ಚು ಕಡಿಮೆ ಬರಬಾರ್ದು. ನೋಡಿ, ನಾವು ಈ ಸೈಡ್ ಎಷ್ಟಿದೆಯೋ ಅದನ್ನು ಮೈನಸ್ ಮಾಡಿಕೊಂಡು ವೇಸ್ಟ್ ಲೆಂತ್ ಎಳೆದುಕೊಳ್ಬೇಕು. ಅಂದ್ರೆ 31 ಇಂಚು 7.25 ಬರುತ್ತೆ. ಹಾಗೆ ಇಲ್ಲಿ ನಮಗೆ 1/4 ಇಂಚಿನಷ್ಟು ಮೇಲೆ ತೆಗೆದುಕೊಳ್ಬೇಕು. ಇದು ಇಲ್ಲಿ ಮೈನಸ್ ಆಗೋದು 1/4 ಇಂಚು. ಅಥವಾ ನಿಮಗೆ ಬ್ಯಾಕ್ ಲೆಂತ್ ಇನ್ನು ಉದ್ದ ಬೇಕು ಅಂತ ಹೇಳಿದ್ರೆ 1 ಇಂಚು ಕೂಡ ಸಾಕಾಗತ್ತೆ, ಅಥವಾ 3/4 ಇಂಚು ಕೂಡ ಸಾಕು, ಮೈನಸ್ ಮಾಡ್ಕೋಬಹುದು. ಇಲ್ಲಿ ನಾವು ಶೋಲ್ಡರ್ ಈಗ ನೋಡಿ, ನೆಕ್ ವಿಡ್ತ್ ಚೇಂಜ್ ಆಗುತ್ತೆ. ನಾವು ಮೊದಲು 2.25 ತೆಗೆದುಕೊಂಡಿದ್ದೇವಲ್ಲ, ಈಗ ಅದು ಜಾಸ್ತಿ ಆಗಿರುತ್ತೆ. ಅಂದ್ರೆ ನಾವಿಲ್ಲಿ ನೆಕ್ ವಿಡ್ತ್ ನೋಡೋದಿಲ್ಲ, ಶೋಲ್ಡರ್ ಎಷ್ಟು ಬೇಕಂತ ತೆಗೆದುಕೊಳ್ತೇವೆ. ಇಲ್ಲಿ ನಮಗೆ ಶೋಲ್ಡರ್ 2 ಇಂಚಿನಷ್ಟು ಬೇಕು. ಹಾಗೆಯೇ ಡೀಪ್ 8 ಇಂಚಿನಷ್ಟು ಡೀಪು ಬೇಕಾಗತ್ತೆ. ಇಲ್ಲಿ ನೋಡಿ, ನಾವು ಈಗ ಶೇಪ್ ಕೊಡಬೇಕು, ಅಂದ್ರೆ ಮಧುಬಾಲ ಶೇಪ್ ಕೂಡ ಕೊಡಬೇಕು. ಇಲ್ಲಿ ಟಕ್ಸ್ ಹತ್ತಿರ ನಾನು 3.5 ಇಂಚು ಶೇಪಿಗೆ ಅಳತೆ ಮಾಡಿದ್ದೇನೆ. ಯಾಕೆಂದ್ರೆ ಸಣ್ಣ ಸೈಜ್ ಆದರೆ ನಾವು 3 ಇಂಚು ಕೊಡ್ಬೋದು, ಅದಕ್ಕಿಂತ ಕಡಿಮೆ ಕೊಡಬಾರ್ದು.
ದೊಡ್ಡ ಸೈಜ್ ಆದರೆ 3.25 3.25 4 ಇಂಚ್ ಕೂಡ ಕೊಡ್ಬೋದು. ಅದು ನಮಗೆ ಯಾವ ರೀತಿ ಶೇಪ್ ಬರುತ್ತೆ ಅದೇ ರೀತಿ ಕೊಡಬೇಕು. ಆದರೆ 3 ಇಂಚಿಗಿಂತ ಕಡಿಮೆ ಮಾಡಬಾರ್ದು. ಯಾಕೆಂದರೆ ಮಧುಬಾಲ ಬ್ಲೌಸಲ್ಲಿ ನಾವು ಕಪ್ಸ್ ಯೂಸ್ ಮಾಡ್ತೇವೆ. ನೀವು ಕಪ್ಸನ್ನು ನೋಡಿರ್ಬೋದು, ಅದು ಯಾವ ಅಳತೆಗೆ ಇರುತ್ತೋ ಅದಕ್ಕಿಂತ ಅರ್ಧ ಇಂಚು ಜಾಸ್ತಿಯೇ ಇರಬೇಕು. ಇಲ್ಲದಿದ್ದರೆ ಕಪ್ಪು ನಮಗೆ ಸರಿಯಾಗಿ ನಿಲ್ಲೋದಿಲ್ಲ. ಇಲ್ಲಿ ನೋಡಿ ಸ್ವಲ್ಪ ಕಾಣ್ತಾ ಇಲ್ಲ. ಹೀಗೆ ನಾವು 3.25 ಮಾಡಿದ ಮೇಲೆ ಇಲ್ಲಿ ಕೆಳಗೆ ಎಷ್ಟು ಉಳಿಯಿತು ನಾವು ಬೆಲ್ಟ್ ಅನ್ನು ಕೂಡ ಅದೇ ಅಳತೆಗೆ ಇದು ಮಾಡ್ಕೊಳ್ಬೇಕು, ಅಂದರೆ ಲೆಂತ್ ತೆಗೆದುಕೊಳ್ಬೇಕು. ಇಲ್ಲಿ ಹುಕ್ಸ್ ಪಟ್ಟಿ ಹತ್ರ ಸ್ವಲ್ಪ ಶೇಪ್ ಕೊಡುವ. ನೋಡಿ ಈ ತರ ರೌಂಡ್ ಶೇಪ್ ಬರಬೇಕು. 3.25 ಇದ್ರೆ ಎಲ್ಲ ಕಡೆ 3.25 ಅಂತ ತೆಗೆದುಕೊಳ್ಳಿ. ನಿಮಗೆ ಯಾವ ರೀತಿ ಶೇಪ್ ಬೇಕು ಆ ರೀತಿ ಇಲ್ಲಿ ಕೊಡ್ಬೋದು. ರೌಂಡ್ ಶೇಪೇ ಕೊಡಿ, ಅದು ನೀಟಾಗಿ ಕಾಣುತ್ತೆ. ಇದು ಡ್ರಾಫ್ಟಿಂಗ್ ಆಗಿರೋದ್ರಿಂದ ನೀವು ಕಟ್ ಮಾಡಿದ ಮೇಲೆ ಎಲ್ಲ ಕಡೆ ಸ್ಟಿಚಿಂಗ್ ಲೈನ್ ತೆಗೆದುಕೊಳ್ಬೇಕಾಗತ್ತೆ. ನಾನಿಲ್ಲಿ ಎಲ್ಲೂ ಕೂಡ ಒಂದು ಚೂರು ಕೂಡ ಸ್ಟಿಚಿಂಗ್ ಲೈನ್ ಬಿಡಲಿಲ್ಲ. ಎಲ್ಲ ಕಡೆ ಅಂದರೆ ಬೆಲ್ಟಿಗೆ, ಕಪ್ಸಿಗೆ, ಮಧುಬಾಲ ಪ್ಯಾಟರ್ನ್ಗೆ ಎಲ್ಲದಕ್ಕೂ ನಾವಿಲ್ಲಿ ಸ್ಟಿಚಿಂಗ್ ಲೈನ್ ತೆಗೆದುಕೊಳ್ಬೇಕು. ನೋಡಿ ಈಗ ನಾನೀಗ ಕಟ್ ಮಾಡ್ತೇನೆ. ಕಟ್ ಮಾಡಿ ಎಲ್ಲ ಕಟ್ ಮಾಡೋದಿಲ್ಲ ಮೊದಲಿಗೆ. ನೆಕ್ಸ್ಟ್ ನಾವು ಬ್ಯಾಕು ಕಟ್ ಮಾಡಿದ ಮೇಲೆ ಈಗ ಫ್ರಂಟನ್ನು ಶೇಪ್ ಕೊಡುವ. ಮೊದಲಿಗೆ ಬ್ಯಾಕ್ ತೆಗೆದುಕೊಳ್ಳುವ. ನಮ್ಮ ಫ್ರಂಟ್ ಈಗ ರೆಡಿ ಆಗಿದೆ. ಈಗ ಬ್ಯಾಕ್ ಯಾವ ರೀತಿ ತೆಗೆದುಕೊಳ್ಳೋದಂದರೆ ಮೊದಲಿಗೆ ಲೆಂತ್ ತೆಗೆದುಕೊಳ್ಳುವುದು ನಾವು ಸೈಡಿಂದ, ಅಂದರೆ ಆರ್ಮೋಲ್ ಲೆಂತ್ ಮತ್ತೆ ಸೈಡ್ ಲೆಂತ್ ಉಂಟಲ್ಲ ಅದು ನಮ್ಮ ಲೆಂತ್ ಅನ್ನು ನಿರ್ಧರಿಸುತ್ತೆ. ಮೊದಲಿಗೆ ಶೋಲ್ಡರ್ ತೆಗೆದುಕೊಳ್ಳುವ. ಶೋಲ್ಡರು ಡೀಪ್ ಕಡಿಮೆ ಇರೋದ್ರಿಂದ 10 ಇಂಚಿನಷ್ಟೇ ಇರೋದ್ರಿಂದ ಇಲ್ಲಿ ಮೈನಸ್ ಮಾಡಬೇಕಂತಿಲ್ಲ. ಫ್ರಂಟ್ ಎಷ್ಟು ತೆಗೆದುಕೊಂಡಿದ್ದೇವೋ ಅಷ್ಟೇ ಸಾಕಾಗತ್ತೆ. ಹಾಗೆ ಇಲ್ಲಿ ನೋಡಿ ಲೆಂತ್, ಇದು ನಮ್ಮ ಬ್ಯಾಕ್ ಲೆಂತ್. ಈಗ ನಾವು ಒಂದು ಲೈನ್ ಎಳೆದುಕೊಳ್ಳುವ. ಪ್ಲಸ್ 1/2 ಇಂಚ್ ಇದು ಟಕ್ಸ್ ಅನ್ನು ನಾವು ಸ್ಟ್ರೈಟ್ ಮಾಡಲಿಕ್ಕೆ ಪುನಃ ಅರ್ಧ ಇಂಚು ತೆಗೆದುಕೊಳ್ಬೇಕು. ಇದು ಚೆಸ್ಟ್ ಲೈನ್. ಈಗ ನೋಡಿ ನಾವು ಫ್ರಂಟ್ ಅಲ್ಲಿ ಚೆಸ್ಟ್ 8.75 ಪ್ಲಸ್ 1/2 ಇಂಚು ತೆಗೆದುಕೊಂಡಿದ್ದೇವೆ. ಇಲ್ಲಿ 8.75 ಮಾತ್ರ ತೆಗೆದುಕೊಳ್ಬೇಕು. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಮಾಡಬಾರ್ದು. ಬ್ಯಾಕ್ ಅಲ್ಲಿ ನಮಗೆ ಲೂಸಿಂಗ್ ಬೇಕಂತ ಇರೋದಿಲ್ಲ. ಈಗ ನಾವು ಆರ್ಮೋಲ್ ಶೇಪ್ ಕೊಡುವ. ಇದು ಆರ್ಮೋಲ್ ಕರ್ವ್ ಅಲ್ಲಿ ಕೂಡ ಕೊಡ್ಬೋದು, ಕೈಯಲ್ಲೂ ಕೂಡ ಕೊಡ್ಬೋದು. ನಿಮಗೆ ಯಾವುದು ಈಸಿ ಆಗುತ್ತೋ ಅದರಲ್ಲಿ ಕೊಡ್ಬೋದು. ಈಗ ಡೀಪ್ ವೇಸ್ಟ್ ಲೆಂತ್ 31 ಪ್ಲಸ್ 1 ಇಂಚು ಟಕ್ಸಿಗೆ ತೆಗೆದುಕೊಂಡು ಒಂದು ಲೈನ್ ಎಳೆದುಕೊಳ್ಬೇಕು. ನೋಡಿ 31 ವೇಸ್ಟ್, ಅದಕ್ಕೆ 1/2 ಇಂಚ್ 1 ಇಂಚು ನಾವು ಟಕ್ಸಿಗೆ ತೆಗೆದುಕೊಳ್ಬೇಕು. ಇಲ್ಲಿ ನಾನು ಎಲ್ಲೂ ಕೂಡ ಮಾರ್ಜಿನ್ ಕೂಡ ತೆಗೆದುಕೊಳ್ಳಲಿಲ್ಲ. ಇದು ರೆಡಿ ಮೆಜರ್ಮೆಂಟ್, ನಮ್ಮ ಬಾಡಿ ಹೇಗಿದೆಯೋ ಅದಕ್ಕೆ ಫಿಟ್ ಆಗಿ ನಿಲ್ಲುವಂತ ಮೆಜರ್ಮೆಂಟ್. ಇದರಿಂದ ನಮಗೆ ಕರೆಕ್ಟ್ ಆಗಿ ಬ್ಲೌಸ್ ರೆಡಿ ಆಗುತ್ತೆ. ನೋಡಿ ನಾನಿಲ್ಲಿ 10 ಇಂಚು ಡೀಪ್ ತೆಗೆದುಕೊಂಡಿದ್ದೇನೆ, ಅಂದರೆ ಇವರಿಗೆ ತುಂಬ ಡೀಪ್ ಬೇಡ, ಹಾಗಾಗಿ 10 ಇಂಚಿನ ಡೀಪ್. ನೀವು ಡೀಪನ್ನು ಈ ಥರ ಕೂಡ ಡಿಸೈಡ್ ಮಾಡ್ಬೋದು, ಅಂದರೆ ಬ್ಯಾಕ್ ಬೆಲ್ಟ್ ಎಷ್ಟು ಬೇಕಂತ, ಎಷ್ಟು ವಿಡ್ತಲ್ಲಿ ನಿಮಗೆ ಬೇಕನ್ನೋದರಲ್ಲಿ ಕೂಡ ನೀವು ಡಿಸೈಡ್ ಮಾಡ್ಬೋದು. ಬ್ಯಾಕ್ 1, 2, 3 ಬ್ಯಾಕ್ ಲೆಸ್ ಅದು ಅದೇ ಆ ರೀತಿ ಕೂಡ ಮಾಡ್ಬೋದು. ಇದು ಡೋರಿ ಏನು ಇರೋದಿಲ್ಲ ಇದಕ್ಕೆ, ಅಂದರೆ ಬಳ್ಳಿ ಏನು ಹಾಕೋದಿಲ್ಲ. ಇದು ಪರ್ಫೆಕ್ಟ್ ಆಗಿ ನಿಲ್ಲುತ್ತೆ. ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗೋದು ಯಾವುದಂದ್ರೆ ಬಾಡಿ ಮೆಜರ್ಮೆಂಟ್. ಬಾಡಿ ಮೆಜರ್ಮೆಂಟ್ ನಿಮಗೆ ಕರೆಕ್ಟ್ ಇದ್ರೆ ನೀವು ಕಟ್ ಮಾಡಿದ್ದು ಕರೆಕ್ಟ್ ಬರುತ್ತೆ. ಇಲ್ಲಿ ಎಲ್ಲಿ ಕೂಡ ಒಂದೇ ಒಂದು ರಿಂಕಲ್ಸ್ ಕೂಡ ಬರೋದಿಲ್ಲ. ದಯವಿಟ್ಟು ನಾನು ಮಾಡಿದ ಡ್ರಾಫ್ಟಿಂಗ್ ಅನ್ನು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಅದನ್ನು ಕಟ್ ಮಾಡಿ ಹೇಗೆ ಸ್ಟಿಚ್ ಮಾಡೋದು ಕೂಡ ತೋರಿಸ್ತೇನೆ. ಕಮೆಂಟ್ ಮಾಡಿ, ನೀವು ಟ್ರೈ ಮಾಡಿದ ಮೇಲೆ ಒಮ್ಮೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಏನಾದರೂ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ಕೇಳಿ. ನೋಡಿ
ನೋಡಿ, ಈ ಡಿಸೈನರ್ ಅವರೆಲ್ಲ ಈ ರೀತಿಯೇ ಕಟ್ ಮಾಡೋದು, ಅಂದ್ರೆ ಡೈರೆಕ್ಟ್ ಆಗಿ ಫ್ಯಾಬ್ರಿಕ್ ಅಲ್ಲಿ ಕಟ್ ಮಾಡೋದಿಲ್ಲ. ಈ ರೀತಿ ಕಟ್ ಮಾಡೋದ್ರಿಂದ ನಿಮಗೆ ಫ್ಯಾಬ್ರಿಕ್ ಕೂಡ ವೇಸ್ಟ್ ಆಗೋದಿಲ್ಲ, ಮತ್ತೆ ಕರೆಕ್ಟ್ ನೀಟ್ ಫಿನಿಶಿಂಗ್ ಸಿಗುತ್ತೆ. ಎಲ್ಲೂ ಕೂಡ ನೀವು ಪುನಃ ಚೆಕ್ ಮಾಡ್ಬೇಕಂತಿಲ್ಲ, ಅಂದ್ರೆ ನಿಮ್ಮದು ಫಿಟ್ಟಿಂಗ್ ಕರೆಕ್ಟ್ ಇದೆಯಾ ಅದೆಲ್ಲ ಬೇಕಂತಿಲ್ಲ. ನೀವು ಎಲ್ಲಿ ಕಟ್ ಮಾಡಿದ್ರೋ ಅಲ್ಲಿ ಸ್ಟಿಚ್ ಮಾಡಿಕೊಂಡು ಹೋದ್ರೆ ಸಾಕಾಗ್ತದೆ. ನೋಡಿ, ನಾವು ಲೆಂತ್ ಅನ್ನು ಹೆಚ್ಚು ಕಡಿಮೆ ಇದ್ರೆ ಈಗಲೇ ಸರಿ ಮಾಡ್ಕೋಬೇಕು. ನಾವು ಡ್ರಾಫ್ಟಿಂಗ್ ಅಲ್ಲೇ ಸರಿ ಮಾಡೋದ್ರಿಂದ ಮತ್ತೆ ಫ್ಯಾಬ್ರಿಕ್ ಅಲ್ಲಿ ಕಟ್ ಮಾಡ್ಲಿಕ್ಕೆ, ನೀಟಾಗಿ ಕಟ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ನೋಡಿ, ಈಗ ನಾವು ಫ್ರಂಟ್ ಅನ್ನು ಫಿನಿಶ್ ಮಾಡುವ. ಇಲ್ಲಿ ನೋಡಿ, ಮೊದಲಿಗೆ ನಾನು ವೇಸ್ಟ್ ಟಕ್ಸ್ ಅನ್ನು ಕಟ್ ಮಾಡ್ತಾ ಇದ್ದೇನೆ. ನಂತರ ನಾವು ಪ್ರಿನ್ಸಸ್ ಶೇಪ್ ಕಟ್ ಮಾಡಬೇಕು. ನೋಡಿ, ಈಗ ಈ ಟೈಮಲ್ಲಿ ನಾವು ಆರ್ಮೋಲ್ ಕೂಡ ನೀಟಾಗಿ ಶೇಪ್ ಮಾಡ್ಕೊಳ್ಬೋದು. ಅಂದ್ರೆ ಒಂದು ವೇಳೆ ನಾವು ಮೊದಲಿಗೆ ಮಾರ್ಕ್ ಮಾಡುವಾಗ ನಮಗೆ ಸರಿ ಬರದಿದ್ರೆ, ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ನಾವು ಕಟ್ಟಿಂಗ್ ಸಮಯದಲ್ಲಿ ಇದನ್ನು ನೀಟಾಗಿ ಕಟ್ ಮಾಡ್ಕೋಬಹುದು. ನೋಡಿ, ನಾವು ಈ ಡ್ರಾಫ್ಟಿಂಗ್ ಅಂದ್ರೆ ಈ ಪ್ಯಾಟರ್ನಿಗೆ ನಾವು ಆರ್ಮೋಲ್ ಅನ್ನು ಕ್ಲೋಸ್ ಮಾಡ್ಕೊಳ್ಬೇಕು. ಅಂದ್ರೆ ನಮಗೆ ವೇಸ್ಟ್ ಡಾಟ್ ಮಾತ್ರ ಸಾಕಾಗ್ತದೆ. ಇದನ್ನು ಕ್ಲೋಸ್ ಮಾಡಿದ್ರೇನೆ ಇದು ಕರೆಕ್ಟ್ ಆಗಿ ಬರೋದು. ಇದನ್ನು ಕ್ಲೋಸ್ ಮಾಡಿ ನಂತರ ನಾವು ಈ ಮಧುಬಾಲ ಕಟ್ಟಿಂಗ್ ಮಾಡಬೇಕು. ನಾವು ಅಲ್ಲಿ ಆರ್ಮೋಲ್ ಹತ್ರ ಕಟ್ ಮಾಡಿದ್ಮೇಲೆ ಇಲ್ಲಿ ವೇಸ್ಟ್ ಹತ್ರ ಡಾಟ್ ಇನ್ನೂ ಅಗಲ ಹೋಗುತ್ತೆ. ಅಂದ್ರೆ ಅಲ್ಲಿ ಇನ್ನೂ ಕೂಡ ಡಾಟ್ ವಿಡ್ತ್ ಜಾಸ್ತಿ ಆಗುತ್ತೆ. ಅಂದ್ರೆ ಒಂದು 4 ಇಂಚಿನವರೆಗೂ ಕೂಡ ನಾವು ತೆಗೆದುಕೊಂಡದ್ದು 3/4 4 ಇಂಚಿನವರೆಗೂ ಕೂಡ ಜಾಸ್ತಿ ಆಗುತ್ತೆ. ಈಗ ನೋಡಿ, ನಾವು ಬೆಲ್ಟ್ ಅನ್ನು ಹೀಗೆ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡಿ ಕಟ್ ಮಾಡಿದ್ಮೇಲೆ ಮತ್ತೆ ನಾವು ಮಧುಬಾಲ ಪ್ಯಾಟರ್ನ್ ಅನ್ನು ಕಟ್ ಮಾಡುವ. ನೋಡಿ, ಈ ತರ. ಇದು ಪಕ್ಕಾ ಪ್ರೊಫೆಷನಲ್ ಮೆಥಡ್, ಈ ರೀತಿ ಕಟ್ ಮಾಡೋದು. ನೀವು ಕೂಡ ಟ್ರೈ ಮಾಡಿ ನೋಡಿ. ನಾವು ಫ್ಯಾಬ್ರಿಕ್ ಅಲ್ಲಿ ಕಟ್ ಮಾಡುವಾಗ ಮಧುಬಾಲದ ಇದನ್ನು ಅಂದ್ರೆ ಟಕ್ಸ್ ಅನ್ನು ಕಟ್ ಮಾಡ್ಬೇಕಂತಿಲ್ಲ. ಅಲ್ಲಿ ನೀವು ಮಾರ್ಕ್ ಮಾಡಿಕೊಂಡು ಮತ್ತೆ ಜಾಯಿಂಟ್ ಮಾಡ್ಕೋಬಹುದು. ಆರ್ಮೋಲ್ ಹತ್ತಿರ ಮಾತ್ರ ಕ್ಲೋಸ್ ಇರಬೇಕು, ಅದಕ್ಕೆ ಟಕ್ಸ್ ಕೊಡ್ಲಿಕ್ಕೆ ಹೋಗಬೇಡಿ, ಯಾಕೆಂದ್ರೆ ಅದು ನೀಟಾಗಿ ಕಾಣೋದಿಲ್ಲ. ನಾವು ಒಂದ್ ವೇಳೆ ಅಲ್ಲಿ ನಾವು ಬಿಟ್ರೆ ಇದು ನೋಡಿ ಈ ತರ ನಿಮಗೆ ಫ್ರಂಟ್ ಅಲ್ಲಿ ರೌಂಡ್ ಶೇಪ್ ಕೂಡ ಕೊಡ್ಬೋದು, ಯಾವ ತರ ಕೂಡ ಕೊಡ್ಬೋದು. ನಾನು ಅಲ್ಲಿ ಪಿಕ್ಚರ್ ಅಲ್ಲಿ ಹೇಗಿದೆಯೋ ಅದೇ ರೀತಿ ಕೊಟ್ಟಿದ್ದೇನೆ. ಈಗ ಈ ಕಪ್ಸ್ ಅನ್ನು ಜಾಯಿಂಟ್ ಮಾಡಿದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ನೋಡುವ. ನೋಡಿ, ಈ ತರ ನೀಟಾಗಿ ಕುತ್ಕೊಳ್ಳುತ್ತೆ. ಅಂದ್ರೆ ನಾವು ಇದನ್ನು ಜಾಯಿಂಟ್ ಮಾಡುವಾಗ ಎಲ್ಲ ಕಡೆ ಕೂಡ ಪಫ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಇಲ್ಲಿ ಸೈಡ್ ಅಲ್ಲಿ ಕೂಡ ಹೆಚ್ಚು ಕಡಿಮೆ ಇದ್ರೆ, ಈಗ ಇದನ್ನು ಜಾಯಿಂಟ್ ಮಾಡಬಾರ್ದು ನಾವು ಕಟ್ ಮಾಡುವಾಗ. ಈಗ ನಿಮಗೆ ತೋರಿಸಲಿಕ್ಕೆ ಬೇಕಾಗಿ ನಾನೀಗ ಜಾಯಿಂಟ್ ಮಾಡಿ ಯಾವ ರೀತಿ ಇಲ್ಲಿ ಕಪ್ಸ್ ಕ್ರಿಯೇಟ್ ಆಗುತ್ತೆ ಅಂತ ನೋಡುವ. ನೋಡಿ, ಈ ತರ ನೀಟಾಗಿ ಬರುತ್ತೆ. ಒಂದು ವೇಳೆ ಇಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ ನಾವು ಡ್ರಾಫ್ಟಿಂಗ್ ಅಲ್ಲಿ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇದಕ್ಕೆ ನಾವು ಸ್ಟಿಚಿಂಗ್ ಲೈನ್ 1/4 ಇಂಚು ಬಿಟ್ರೆ ಸಾಕು. ಅಂದ್ರೆ ಕಾಲು ಅಥವಾ 0.4 ಅಂದ್ರೆ ಅರ್ಧ ಇಂಚಿಗಿಂತ ಸ್ವಲ್ಪ ಕಡಿಮೆ, ಒಂದು ಲೈನ್ ಕಡಿಮೆ ಅಷ್ಟು. ಹಾಗೆ ವೇಸ್ಟ್ ಅನ್ನು ನಾವು ಸ್ಟ್ರೈಟ್ ಮಾಡ್ಕೋಬೇಕು. ಅದು ಸ್ವಲ್ಪ ರೌಂಡ್ ಶೇಪ್ ಅಲ್ಲಿ ಇದೆಲ್ಲ, ಅಂದ್ರೆ ಇದು ನಾವು ಇದನ್ನು ಫಿಕ್ಸ್ ಮಾಡಿದ್ಮೇಲೆ ಇದು ಸ್ಟ್ರೈಟ್ ಆಗಿ ಬರುತ್ತೆ. ನೋಡಿ, ಈ ತರ. ಈಗ ನಾವಿದರ ಲೆಂತ್ ನೋಡಿಕೊಳ್ಳುವ. ನಮ್ಮದು ಚೆಸ್ಟ್ ಅಂದ್ರೆ ಬಸ್ಟ್ ಅದ್ದು ಲೆಂತ್ 36.5. ನೋಡಿ, ಈ ತರ ಕರೆಕ್ಟ್ ಬರುತ್ತೆ. 36.5 ಬರುತ್ತೆ. 36.5 37 ವರೆಗೂ ಬರುತ್ತೆ. ಅಂದ್ರೆ 1/2 ಇಂಚ್ ಲೂಸಿಂಗ್ ಕೂಡ ಸಿಗುತ್ತೆ ಇದರಲ್ಲಿ. ಹಾಗೆ ನಾವು ಈಗ ಆರ್ಮೋಲ್ ಕೂಡ ಚೆಕ್ ಮಾಡ್ಕೊಳ್ಳುವ. ಅಂದ್ರೆ ಆರ್ಮೋಲ್ ಕೂಡ ನಾವು ಚೆಕ್ ಮಾಡ್ಕೊಳ್ಬೇಕು ಯಾವತ್ತು, ಯಾಕೆಂದ್ರೆ ಇದು ಫಿಕ್ಸ್ ಫರ್ಮ. ಅಂದ್ರೆ ಇದರಲ್ಲಿ ಎಷ್ಟಿದೆಯೋ ಅಷ್ಟೇ ನಾವು ಸ್ಟಿಚಿಂಗ್ ಆದ್ಮೇಲೆ ಕೂಡ ನಮಗೆ ಸಿಗುತ್ತೆ. ಅಂದ್ರೆ 16.5
5 ನೋಡಿ, ನೀಟಾಗಿ ನನಗೆ 16.5 ಬಂದಿದೆ ನೋಡಿ. ನಾನೀಗ ಕಪ್ಸಿನ ಕಲರ್ ಚೇಂಜ್ ಮಾಡಿದ್ದೆ. ಈ ರೀತಿ ನಾವು ಮಧುಬಾಲ ಬ್ಲೌಸನ್ನು ಕಟ್ ಮಾಡ್ಕೊಳ್ಬೋದು. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.